ಈ ಆಮ್ಲಾ ಹೆಲ್ದಿ ಡ್ರಿಂಕ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗ್ತದೆ, ಹೇರ್ ವೈಟ್ ಆಗೋದು ಕಡಿಮೆ ಆಗ್ತದೆ, ಸ್ಕಿನ್ ಶೈನ್ ಆಗ್ತದೆ, ವಾತ ಪಿತ್ತ ಕಫಹಾರ ನಿವಾರಣೆ ಆಗ್ತದೆ. ಇದಲ್ಲದೆ ಶುಗರ್ ಕೂಡ ತುಂಬ ಕಂಟ್ರೋಲಿಗೆ ಬರ್ತದೆ. ಇನ್ಸುಲಿನ್ ಇದ್ದವರು ಕೂಡ ಇದನ್ನು ಸೇವಿಸಬಹುದು, ಅದು ಇನ್ಸುಲಿನ್ ಕೂಡ ನಿಯಂತ್ರಣಕ್ಕೆ ಬರ್ತದೆ. ಇದಲ್ಲದೆ ಬೆಳಗ್ಗೆ ವಿರೇಚನ ಅಂತ ಏನು ಹೇಳ್ತೇವಲ್ಲ, ಮೋಷನ್ ಕ್ಲಿಯರ್ ಆಗಿ ಪಾಸ್ ಆಗ್ತದೆ. ಇದಲ್ಲದೆ ವಿವಿಧ ಪ್ರಕಾರದ ನಿರಂತರ ಏನು ಕಾಯಿಲೆ ಇರ್ತಾವ, ಕಾಯಿಲೆ ಕೂಡ ದೀರ್ಘಾವಧಿಯಿಂದ ಇವನ್ನ ಸೇವನೆ ಮಾಡ್ಕೊಂತ ಬಂದ್ರಿ ಅಂದ್ರೆ ಅವು ಕೂಡ ನಿಮ್ಮ ಕಂಟ್ರೋಲಿಗೆ ಬರ್ತವೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು KPJ ಕುಸುಮಾ ವ್ಲಾಗ್ಸ್. ಇವತ್ತು ನಾನು ನಿಮ್ಗೆ ಹೆಲ್ದಿಯಾಗಿರುವ ನೆಲ್ಲಿಕಾಯಿ ಅಂದರೆ ಬೆಟ್ಟದ ನೆಲ್ಲಿಕಾಯಿಲಿಂದ ಜ್ಯೂಸ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಬೇಕಾಗುವ ಸಾಮಗ್ರಿಗಳು: ನೆಲ್ಲಿಕಾಯಿ, ಪುದೀನ, ಸ್ವಲ್ಪ ಬೆಲ್ಲ, ಕರಿಬೇವು, ಒಂದೆರಡು ಪೀಸ್ ಅಲ್ಲ, ಪೌಡ್ರ್, ಮೆಣಸಿನ ಪೌಡ್ರ್. ನೆಲ್ಲಿಕಾಯಿನ ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಇವೆಲ್ಲ ಹೆಚ್ಚಿಟ್ಟಂತೆಲ್ಲ ಒಂದು ಸಾಮಾನು ಇದಕ್ಕೆ ಹಾಕ್ಕೊಳ್ರಿ. ಬೆಟ್ಟದ ನೆಲ್ಲಿಕಾಯಿ, ಒಂದು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡೀನಿ. ಒಂದು ಅರ್ಧ ಇಂಚಷ್ಟು ಅಲ್ಲ, ಒಂದು 7-8 ಹೆಸರು ಕರಿಬೇವು, ಒಂದು 10-15 ಪುದೀನ, ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು. ಇವನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ರಿ. 2 ಚಿಟಿಕೆಯಷ್ಟು ಮೆಣಸಿನ ಪೌಡ್ರ್, ಜಾಸ್ತಿ ಹಾಕ್ಬೇಡ್ರಿ. 1-2 ಚಿಟಿಕೆ ಜೀರಾ ಪೌಡ್ರ್, ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಡ್ರಿ. ಈಗ ಮಿಕ್ಸಿ ಎಲ್ಲ ಹಾಕಿದ್ದೆಲ್ಲ ಸೋಸ್ಕೊಳ್ಳೋಣ. ನೋಡ್ರಿ, ಎಷ್ಟು ಫೈನ್ ಹೆಲ್ದಿ ಡ್ರಿಂಕ್ಸ್ ರೆಡಿ ಆಯ್ತು. ವಾವ್! ಈ ಆಮ್ಲಾ ಹೆಲ್ದಿ ಡ್ರಿಂಕ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗ್ತದೆ, ಹೇರ್ ವೈಟ್ ಆಗೋದು ಕಡಿಮೆ ಆಗ್ತದೆ, ಸ್ಕಿನ್ ಶೈನ್ ಆಗ್ತದೆ, ವಾತ ಪಿತ್ತ ಕಫಹಾರ ನಿವಾರಣೆ ಆಗ್ತದೆ. ಇದಲ್ಲದೆ ಶುಗರ್ ಕೂಡ ತುಂಬ ಕಂಟ್ರೋಲಿಗೆ ಬರ್ತದೆ. ಇನ್ಸುಲಿನ್ ಇದ್ದವರು ಕೂಡ ಇದನ್ನು ಸೇವಿಸಬಹುದು, ಅದು ಇನ್ಸುಲಿನ್ ಕೂಡ ನಿಯಂತ್ರಣಕ್ಕೆ ಬರ್ತದೆ. ಇದಲ್ಲದೆ ಬೆಳಗ್ಗೆ ವಿರೇಚನ ಅಂತ ಏನು ಹೇಳ್ತೇವಲ್ಲ, ಮೋಷನ್ ಕ್ಲಿಯರ್ ಆಗಿ ಪಾಸ್ ಆಗ್ತದೆ. ಇದಲ್ಲದೆ ವಿವಿಧ ಪ್ರಕಾರದ ನಿರಂತರ ಏನು ಕಾಯಿಲೆ ಇರ್ತಾವ, ಕಾಯಿಲೆ ಕೂಡ ದೀರ್ಘಾವಧಿಯಿಂದ ಇವನ್ನ ಸೇವನೆ ಮಾಡ್ಕೊಂತ ಬಂದ್ರಿ ಅಂದ್ರೆ ಅವು ಕೂಡ ನಿಮ್ಮ ಕಂಟ್ರೋಲಿಗೆ ಬರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.